ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ 7ನೇ ತರಗತಿಯ ಹುತ್ತರಿಯ ಹಾಡು ಎಂಬ ಪದ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಪದ್ಯವನ್ನು ಬರೆದವರು ಯಾರು? ಶ್ರೀ ಪಂಜೆ ಮಂಗೇಶ ರಾವ್ರವರು. ಹಾಗೆ ನಾವು ಮುಂದಿನ ಸಾಲುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗಾಗಲೇ ಪ್ರಥಮ ಭಾಗದಲ್ಲಿ ನಾವು ಸ್ವಲ್ಪ ಪಟ್ಟಿಗೆ ತಿಳ್ಕೊಂಡಿದ್ದೀವಿ. ಉಳಿದ ಭಾಗವನ್ನು ನಾವು ಏನು ಮಾಡೋಣ, ಈಗ ತಿಳ್ಕೊಳ್ಳೋಣ ಮಕ್ಕಳೇ. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಲ್, ಬೊಮ್ಮಗಿರಿಯಿಂ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು, ಧರ್ಮದಾನವ ಕಟ್ಟುಕಟ್ಟಳೆ ರೀತಿ ನೀತಿಯ ಕೋಶವು. ಏನು ಹೇಳ್ತಿದ್ದಾರೆ ಇಲ್ಲಿ? ಕೊಡಗಿನ ಒಂದು ಜನತೆಯ ಬಗ್ಗೆ, ಪ್ರಕೃತಿಯ ಬಗ್ಗೆ, ಅಲ್ಲಿರುವ ಜೀವನ ಅಥವಾ ಆಚರಣೆಗಳಿರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ಸೊಗಸಾಗಿ ಏನು ಮಾಡಿದ್ದಾರೆ ಕವಿಯವರು ನಮಗೆ ಮನಮುಟ್ಟುವ ಹಾಗೆ ಚಿತ್ರಿಸಿದ್ದಾರೆ. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್ ಅಂದರೆ ಇವರು ಯಾರ ಒಂದು ದಾಸ್ಯಕ್ಕೆ ಒಳಗಾಗುವವರಲ್ಲ, ಅಥವಾ ಒಂದು ರೀತಿಯ ಗುಲಾಮರಾಗಿ ಇವರು ಇರುವುದಕ್ಕೆ ಇಷ್ಟಪಡುವವರಲ್ಲ. ಅವರು ತನ್ನದೇ ಆಗಿರುವಂತಹ ಏನು ಮಾಡ್ತಾರೆ, ಅವರದೇ ಆಗಿರುವಂತಹ ಜೀವನವನ್ನು ಏನು ಮಾಡ್ತಿದ್ದಾರೆ, ನಡೆಸ್ತಾ ಹೋಗ್ತಾ ಇರ್ತಾರೆ. ನೊಗದ ಭಾರಕ್ಕೆ ಬಗ್ಗದೋಲ್, ನಾವೇನು ಮಾಡ್ತೀವಿ, ಈಗ ರೈತರೆಲ್ಲ ಉಳುಮೆ ಮಾಡುವಾಗ ಎತ್ತು ಅಥವಾ ಕೋಣ ಇರ್ಬೋದು, ಅದನ್ನು ಏನು ಮಾಡ್ತಿದ್ದಾರೆ, ಉಳುಮೆ ಮಾಡೋದಕ್ಕೆ ಅದರ ಹೆಗಲ ಮೇಲೆ ಒಂದು ನೊಗ ಅಂತ ಇಡ್ತಾರೆ. ಅದೇ ರೀತಿ ಅದು ಬಗ್ಗಿ ಏನು ಮಾಡಬೇಕು, ಹೋಗ್ತಾ ಇರಬೇಕು ಆ ಒಂದು ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಒಂದು ನೊಗವನ್ನು ಹೊತ್ಕೊಂಡು. ಅದೇ ರೀತಿ ಅದು ಯಾವ ರೀತಿ ಆ ಎತ್ತುಗಳು ಕೋಣಗಳು ಬಗ್ಗುತ್ತೋ ಅದೇ ರೀತಿ ನಾವು ಗುಲಾಮಗಿರಿಗೆ ಇಲ್ಲಿ ಬಗ್ಗುವರಲ್ಲ, ದಾಸ್ಯದಲ್ಲಿ ಇರುವವರು ಅಲ್ಲ, ಯಾರ ದಾಸ್ಯದಲ್ಲೂ ಕೂಡ ನಾವು ಇರುವುದಕ್ಕೆ ಇಷ್ಟಪಡಲ್ಲ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಯಾರು ಹೇಳ್ತಿದ್ದಾರೆ? ಕವಿಯವರು ಕೊಡಗಿನ ಜನರ ಬಗ್ಗೆ ಹೇಳ್ತಿದ್ದಾರೆ. ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಳ್, ಏನು ಮಾಡ್ತಿದ್ದಾರೆ? ಹಗೆಗಳ ಹೊಡೆದು ಅಂದರೆ ಇಲ್ಲಿ ಶತ್ರುಗಳನ್ನು ನಾಶ ಮಾಡಿ ಅಂತ ಹೇಳ್ಬೋದು. ಹೆಮ್ಮ ಹಗೆಗಳ ಅಂತ ಹೇಳಿದರೆ ಇವರು ಶತ್ರುಗಳನ್ನು ನಾಶ ಮಾಡ್ತಾರೆ. ಬಗ್ಗದೋಲ್, ಬಗ್ಗ ಅಂತ ಹೇಳಿದರೆ ಹುಲಿ ಅಥವಾ ವ್ಯಾಘ್ರ. ಹಸಿದಿರುವಂತಹ ಹುಲಿ ಆ ಒಂದು ಹಸಿವೆಯನ್ನು ತಾಳಲಾರದೆ ಏನು ಮಾಡುತ್ತೆ, ಬೇಟೆಯನ್ನು ಆಡ್ತಾ ಇರುತ್ತೆ, ಬಿಡಲ್ಲ ಅದು. ಅದೇ ರೀತಿ ತಮ್ಮ ಹೆಮ್ಮೆಗೆ ಧಕ್ಕೆ ತರುವವರನ್ನು, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಳು, ಆ ಹಸಿದ ಹುಲಿಯಂತೆಯೇ ತಮ್ಮ ಕೊಡಗಿನ ಜನರು ಏನು ಮಾಡ್ತಿದ್ದಾರೆ, ಅವರ ಹೆಮ್ಮೆಗೆ ಧಕ್ಕೆಯನ್ನು ತರುವಂತಹ ಜನರನ್ನು, ಹಸಿದ ಹುಲಿ ಬೇಟೆಯಾಡುವಂತೆ ಅವರು ಎದುರಿಸುತ್ತಾರೆ, ಅವರ ಜೊತೆ ಹೋರಾಟ ಮಾಡ್ತಾರೆ, ಅವರು ಬಿಡಲ್ಲ, ಅಷ್ಟು ಧೈರ್ಯವನ್ನು ಅವರು ಹೊಂದಿದ್ದಾರೆ. ಬೊಮ್ಮಗಿರಿಯಿಂ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು ಅಂದರೆ ಆ ಕೊಡಗಿನ ನಾಡು ಎಲ್ಲಿಯವರೆಗೆ ಪಸರಿಸಿದೆ ಅಥವಾ ಎಲ್ಲಿಯವರೆಗೆ ಬೆಳೆದಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಬೊಮ್ಮಗಿರಿ ಆ ಒಂದು ಪರ್ವತದಿಂದ ಪುಷ್ಪಗಿರಿ ಈ ಒಂದು ಪರ್ವತದವರೆಗೆ ಅದು ಬೆಳೆದಿದೆ ಅಂತ ಹೇಳುವಂತಹ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳೇ. ಧರ್ಮದಾನವ ಕಟ್ಟುಕಟ್ಟಳೆ ರೀತಿ ನೀತಿಯ ಕೋಶವೋ, ಕೋಶ ಅಂತ ಹೇಳಿದ್ರೆ ಇಲ್ಲಿ ಏನು, ಹೃದಯವಂತಿಕೆ. ಕೊಡಗಿನ ಜನರು ಹೃದಯವಂತಿಕೆಯ ಜನರಾಗಿದ್ರು ಅಥವಾ ಹೃದಯವಂತಿಕೆಯಿಂದ ಕೂಡಿದ ಜನರಾಗಿದ್ರು. ಧರ್ಮದಾನ ಅಂದರೆ ಅವರು ದಾನ ಧರ್ಮವನ್ನು ಮಾಡ್ತಾ ಇದ್ರು, ಕಟ್ಟುಕಟ್ಟಳೆಯನ್ನು ಮಾಡ್ತಾ ಇದ್ರು, ತನ್ನದೇ ಆಗಿರುವಂತಹ ರೀತಿ ನೀತಿಯನ್ನು ಹೊಂದಿದ್ರು. ಅವರು ಹೃದಯದಲ್ಲಿ ಶ್ರೀಮಂತಿಕೆಯನ್ನು ಹೊಂದಿದ್ರು, ಕಷ್ಟದಲ್ಲಿರುವವರಿಗೆ ಬಡವರಿಗೆಲ್ಲ ದಾನ ಧರ್ಮವನ್ನು ಮಾಡ್ತಾ ಇದ್ರು. ಈ ರೀತಿ ಕಟ್ಟುಕಟ್ಟಳೆಯನ್ನ ರೀತಿ ನೀತಿಯನ್ನು ಪಾಲಿಸ್ತಾ ಇದ್ರು ಮಕ್ಕಳೇ. ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು. ನಮ್ಮ ಕೊಡಗಿದು ಜಮ್ಮದು ಅಂತ ಹೇಳಿದ್ರೇನು? ಜಮ್ಮದು ಅಂತ ಹೇಳಿದರೆ ಇಲ್ಲಿ ಅರಸರು ದಾನವಾಗಿ ಕೊಟ್ಟಿರುವಂತಹ ಭೂಮಿ ಅಥವಾ ಇನಾಮಾಗಿ ಕೊಟ್ಟಿರುವಂತಹ ಭೂಮಿ ಅಥವಾ ಬಹುಮಾನವಾಗಿ ಅರಸರ ಕಾಲದಿಂದ ಬಂದಿರುವಂತಹ ಇದು ಭೂಮಿ. ಯಾರಿಗೆ? ಕೊಡಗಿನ ಜನರಿಗೆ. ಜಮ್ಮ ಕೊಡಗಿದು ನಮ್ಮದು, ಇದು ನಮಗೆ ಹೇಗೆ ಬಂದಿದೆ?
ಹಿರಿಯರಿಂದ ದಾನವಾಗಿ ಬಂದಿರುವಂತಹ ಭೂಮಿಯಾಗಿದೆ. ನಮ್ಮೊಡಲ್ ಬಿಡಲಮ್ಮದು, ನಮ್ಮ ದೇಹ ಇದ್ದ ಹಾಗೆ. ನಮ್ಮ ದೇಹದಲ್ಲಿ ಯಾವ ರೀತಿ ಆತ್ಮ ತುಂಬ ಮುಖ್ಯವಾಗಿರುತ್ತೋ ಅದೇ ರೀತಿ ಈ ಕೊಡಗಿನ ಜನರ ಒಂದು ಆತ್ಮ ಇದ್ದ ಹಾಗೆ. ಒಡಲು ಅಂತ ಹೇಳಿದರೆ ಆತ್ಮ, ದೇಹ ಅಂತ ಹೇಳ್ತೀವಿ. ನಮ್ಮ ದೇಹ ಇದ್ದ ಹಾಗೆ ದೇಹ ಮತ್ತು ಆತ್ಮಕ್ಕೆ ಯಾವ ರೀತಿ ಸಂಬಂಧ ಇರುತ್ತೋ ಹಾಗೆ ಕೊಡಗಿನ ಜನರಿಗೆ ಮತ್ತು ಈ ಒಂದು ಕೊಡಗಿನ ಒಂದು ಪ್ರಕೃತಿಗೆ, ಆ ಒಂದು ಭೂಮಿಗೆ ತುಂಬ ಸಂಬಂಧ ಇರುತ್ತೆ. ನಮ್ಮೊಡಲ್ ಬಿಡಲಮ್ಮದು, ನಮ್ಮ ಒಡಲಾಗಿರುವಂತಹ ಈ ಒಂದು ಕೊಡಗಿನ ಭೂಮಿಯನ್ನು ನಾವು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳುವಂತಹ ಮಾತನ್ನು, ಯಾವ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅಂತ ಹೇಳುವಂತಹ ಮಾತನ್ನು ಹೇಳ್ತಿದ್ದಾರೆ. ಮುಂದಿನ ಸಾಲಲ್ಲಿ ಏನಿದೆ, ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯ ತವರ್ಮನೆ, ಕದನ ಸಿರಿ ಗುಯ್ಯಾಲೆ ತೂಗಿದ ನಿಲ್ಲಿ ಚಂದರವರ್ಮನೆ, ಇದಕ್ಕೋ ಚೆಂಗಾಳ್ವರಸರ ಆಡಂಬರವು, ಕುಣಿದ ಶ್ರೀರಂಗವು, ಇದೋ ಇದೋ ಇಲ್ಲರುಳ್ದ ಹಾಲೇರಿಯರ ಬಲಗಿರಿ ಶೃಂಗವೋ. ಏನಾಗುತ್ತೆ, ಇದು ಅಗಸ್ತ್ಯನ ತಪದ ಮನೆ. ಈಗಾಗಲೇ ಅಗಸ್ತ್ಯ ಋಷಿಗಳ ಬಗ್ಗೆ ಆಗಲೇ ಹಿಂದಿನ ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೆ. ಅಗಸ್ತ್ಯ ತಪಸ್ಸು ಮಾಡಿರುವಂತಹ ಭೂಮಿ ಇದು, ತಪಸ್ಸಿನ ಮನೆ. ಅಗಸ್ತ್ಯ ಮುನಿಗಳ ಬ್ರಹ್ಮಗಿರಿಯಲ್ಲಿ ಅವರು ಅಗಸ್ತ್ಯ ಮುನಿಗಳು ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಕಾವೇರಿ ತಾಯಿ, ಕಾವೇರಿ ಅಮ್ಮನ ಇದು ತವರು ಮನೆ, ತಾಯಿ ಮನೆ ಇದ್ದ ಹಾಗೆ. ಅವರು ಅಲ್ಲೇ ಹೆಚ್ಚಾಗಿ ಕಾವೇರಿ ತಾಯಿ ಅಲ್ಲೇ ಹರಿದು ಇರ್ತಾರೆ ಅಂತ ಹೇಳಿ ಇಲ್ಲಿಯ ನಂಬಿಕೆ. ಕದನ ಸಿರಿ ಗುಯ್ಯಾಲೆ ತೂಗಿದ ನಿಲ್ಲಿ ಚಂದರ ವರ್ಮನೆ, ಕದನ ಸಿರಿ ಗುಯ್ಯಾಲೆ ತೂಗಿದ ನಿಲ್ಲಿ ಚಂದರ ವರ್ಮನೆ ಅಂದರೆ ಇಲ್ಲಿ ಕದನವನ್ನು ಮಾಡಿ ಆ ಒಂದು ಪ್ರದೇಶವನ್ನು ಏನು ಮಾಡ್ತಾಯಿದ್ರು, ಬೇರೆ ಯಾರಾದರೂ ಶತ್ರುಗಳು ಬಂದಾಗ ಯುದ್ಧ ಮಾಡಿ ಪಡ್ಕೊಂಡಿರುವಂತಹ ಭೂಮಿ ಅದು. ಕೊಡಗಿನ ನಾಡನ್ನು ಸುಮಾರು ಅರಸುತನದವರು ಅಥವಾ ಮನೆತನದವರು ಆಳ್ತಾ ಇದ್ರು. ಅದರಲ್ಲಿ ಚಂದ್ರವರ್ಮ ಅಂತ ಹೇಳುವಂತಹ ಮನೆತನ ಕೂಡ ಒಂದು, ಅವರು ಕೂಡ ಅಲ್ಲಿ ಏನು ಮಾಡ್ತಿದ್ದಾರೆ, ಕದನವನ್ನು ಯುದ್ಧವನ್ನು ಮಾಡಿ ಚಂದ್ರವರ್ಮ ಮನೆತನದವರು ಅಲ್ಲಿ ಬಾಳಿದಂತಹ ಒಂದು ಪ್ರದೇಶ ಅದು. ಚೆಂಗಾಳ್ವರಸರ ಆಡಂಬರವು, ಕುಣಿದ ಶ್ರೀರಂಗವು. ಹಾಗೆ ಚೆಂಗಾಳ್ವರ ಅರಸು ಮನೆತನ ಅಥವಾ ಚೆಂಗಾಳ್ವರ ಮನೆತನದವರು ಅಲ್ಲಿ ಏನು ಮಾಡುವಂಥದ್ದು, ಸಂತೋಷಪಟ್ಟು ಕುಣಿದು ಕುಪ್ಪಳಿಸಿ ಜೀವನವನ್ನು ನಡೆಸಿರುವಂತಹ ನಾಡು ಅದು. ಯಾವ ನಾಡು? ಕೊಡಗು. ಇದೋ ಇದೋ ಇಲ್ಲರುಳ್ದ ಹಾಲೇರಿಯರ ಬಲಗಿರಿ ಶೃಂಗವೋ. ಅರಸು ಮನೆತನದವರು, ಹಾಲೇರಿಯರ ಒಂದು ಮನೆತನದವರು ಅಲ್ಲಿ ಜೀವನವನ್ನು ಎಲ್ಲಿ ಮಾಡ್ತಾಯಿದ್ರು? ಬಲಗಿರಿ ಶೃಂಗದಲ್ಲಿ ಮಾಡ್ತಾ ಇದ್ರು. ಈ ರೀತಿ ಮುಂತಾದ ಹಲವಾರು ಅರಸು ಮನೆತನಗಳು ಇಲ್ಲಿ ಜೀವನವನ್ನು ನಡೆಸಿದೆ ಮಕ್ಕಳೇ. ಮುಂದಿನ ಸಾಲಲ್ಲಿ ಏನಿದೆ, ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡೆಗಿದು ಕದಲದೆಮ್ಮನು ಬೆಡಗಿದು. ವಿಧಿಯ ಮಾಟದ ಕೊಡಗಿದು ಅಂದರೆ ವಿಧಿ, ಭಗವಂತ ಅಥವಾ ವಿಧಿ ನಮಗಾಗಿ ನೀಡಿರುವಂತಹ ಸಂಪತ್ತು, ಅಥವಾ ಈ ಒಂದು ಕೊಡಗು ಅಂತ ಹೇಳುವಂಥದ್ದು ವಿಧಿ ನಮಗಾಗಿ ನೀಡಿರುವಂತಹ ಸ್ಥಳ, ವಿಧಿ ಅಂತ ಹೇಳ್ಬೋದು, ಅಥವಾ ಮಾಯೆ ಅಥವಾ ದೇವರ ಲೀಲೆ, ಈ ರೀತಿ ನಾವು ಹೇಳ್ಬೋದು. ವಿಧಿಯ ಮಾಯೆಯಿಂದ ಸಿಕ್ಕಿರುವಂಥದ್ದಿದು. ಮೊದಲೇ ನಮ್ಮದು ಕಡೆಗಿದು, ಮೊದಲಿನಿಂದಲೂ ಇದು ನಮ್ಮ ಒಂದು ನಾಡಾಗಿದೆ. ಕೊನೆಯವರೆಗೂ, ಕಡೆಗಿದು ಅಂದರೆ ಕೊನೆಯವರೆಗೂ ನಮ್ಮದೇ ನಾಡಾಗಿರುತ್ತೆ. ಕದಲದೆಮ್ಮನು ಬೆಡಗಿದು, ಈ ಒಂದು ಕೊಡಗಿನ ತಾಣ, ಬೆಡಗಿನ ತಾಣ, ಇದನ್ನು ನಾವು ಬೇರೆಯವರಿಗೆ ಬಿಟ್ಟು ಕೊಡಲ್ಲ. ನಾವು ಇಲ್ಲಿಂದ ಕದಲಲ್ಲ, ಯಾವ ಕಾರಣಕ್ಕೂ ಇಲ್ಲಿಂದ ನಾವು ಹೋಗುವುದಿಲ್ಲ, ಇಲ್ಲೇ ಇರ್ತೀವಿ ಅಂತ ಹೇಳುವಂಥ ಮಾತನ್ನು ಇಲ್ಲಿ ಕೊಡಗಿನವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳುವಂತಹ ಮಾತನ್ನು ತನ್ನದೇ ಆಗಿರುವಂತಹ ಒಂದು ಯೋಚನೆಯಲ್ಲಿ ಕವಿ ಪಂಜೆ ಮಂಗೇಶ್ವರರವರು ಬರೆದಿದ್ದಾರೆ. ಮುಂದಿನ ಸಾಲಲ್ಲಿ ಏನಿದೆ, ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೇಳಿರಿ, ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಅಂದರೆ ಎಲ್ಲಿ ಕೂಡ ನಾವು ಹೆಚ್ಚಾಗಿ ಒಮ್ಮತದಿಂದ ಒಗ್ಗಟ್ಟಿನಿಂದ ಇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ.
ಅದೇ ರೀತಿ ಒಗ್ಗಟ್ಟಿನಿಂದ ಒಮ್ಮತದಿಂದ ಅದು ಜನರು ಹೆಚ್ಚಾಗಿ ಇದ್ದಾರೆ ಅಂತ ಹೇಳಿದ್ರೆ ಅದು ಎಲ್ಲಿ? ಕೊಡಗಿನಲ್ಲಿ ಇರುವುದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಎಲ್ಲರೂ ಒಮ್ಮತದಿಂದ, ಎಲ್ಲರೂ ಒಗ್ಗಟ್ಟಿನಿಂದ ಏನು ಮಾಡ್ತಾರೆ, ಅಲ್ಲಿ ಜೀವನವನ್ನು ನಡೆಸ್ತಾರೆ. ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೇಳಿರಿ. ಅಲ್ಲಿ ವಿಶೇಷವಾಗಿ ಏನು ಮಾಡ್ತಾ ಇದ್ರು ಜನರು? ಹಬ್ಬ ಹರಿದಿನಗಳಲ್ಲಿ ಕುಪ್ಪಸ ಅಂತ ಹೇಳಿದರೆ ಅದೊಂದು ಸೊಂಟಕ್ಕೆ ಕಟ್ಟುವಂತಹ ಬಟ್ಟೆ. ಸಾಮಾನ್ಯವಾಗಿ ಅದು ಕೆಂಪು ವಸ್ತ್ರ ಇರುತ್ತೆ. ಅವರ ದಟ್ಟಿ ಕುಪ್ಪಸ ಅಂತ ಹೇಳುವಂಥದ್ದು ಏನು? ಅದು ಸೊಂಟಕ್ಕೆ ಕಟ್ಟಿರುವಂತಹ ಒಂದು ಬಟ್ಟೆ. ಅವರು ಹಾಡು ಹುತ್ತರಿ, ಒಂದು ಹುತ್ತರಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಾ ಇದ್ರು? ಆ ದಟ್ಟಿ ಕುಪ್ಪಸವನ್ನು, ಕೆಂಪು ಇರುವಂತಹ ಒಂದು ಬಟ್ಟೆಯನ್ನು ತನ್ನ ಸೊಂಟಕ್ಕೆ ಕಟ್ತಾ ಇದ್ರು ಮಕ್ಕಳೇ. ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ. ಅಂದರೆ ಆ ಒಂದು ಜೊತೆಯಲ್ಲಿ ಏನು ಮಾಡ್ತಾ ಇದ್ರು? ದಟ್ಟಿ ಕುಪ್ಪಸವನ್ನು, ಆ ಒಂದು ಬಟ್ಟೆಯನ್ನು ಸೊಂಟಕ್ಕೆ ಬಿಗಿದು ಅವರೊಂದು ಕೋಲನ್ನು ಹಿಡ್ಕೊಂಡು ಆಟವನ್ನು ಆಡ್ತಾ ಇದ್ರು. ಕೋಲಾಟದ ರೀತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ರು? ಆ ಹುತ್ತರಿ ಹಬ್ಬದಲ್ಲಿ ನೃತ್ಯವನ್ನು ಅಥವಾ ಕುಣಿಯುವಂಥದ್ದು, ಹಾಡನ್ನು ಹೇಳಿ ಆ ಒಂದು ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರು. ಹಾಗೆ ಇದು ಪಾತುರೆ ಕೋಲು ಅಂದರೆ ಅದು ಕೋಲನ್ನು ಹೊಡ್ಕೊಂಡು ಬಡ್ಕೊಂಡು ಏನು ಮಾಡ್ತಾ ಇದ್ರು? ಆಟವನ್ನು ಆಡ್ತಾ ಇದ್ರು. ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ. ಅಮ್ಮೆ ಹರಸಿದ, ಅಮ್ಮೆ ಅಂತ ಹೇಳಿದ್ರೆ ಇಲ್ಲಿ ಯಾರು? ಅಮ್ಮ. ಇಲ್ಲಿ ಯಾರು ಅಮ್ಮ? ಭೂಮಿ ತಾಯಿ. ಭೂಮಿ ತಾಯಿ ಅಮ್ಮ ಆಗಿ ಹರಸಿದಿರುವಂತಹ ಇದು ಸೀಮೆ. ಭೂಮಿ ತಾಯಿ ಆಶೀರ್ವದಿಸಿದ ಇದೊಂದು ಭೂಮಿ. ಇದು ನಮಗಿರಲಿ, ಇದು ಯಾವತ್ತೂ ನಮ್ಮದೇ ಆಗಿರಲಿ ಅಂತ ಹೇಳುವಂಥದ್ದು ಯಾರು ಬಯಸ್ತಾರೆ? ಇಲ್ಲಿ ಕೊಡಗಿನ ಜನರು ಈ ರೀತಿ ಬಯಸ್ತಾರೆ ಅಂತ ಹೇಳಿ ಕವಿಗಳು ಮತ್ತೆ ಹೇಳ್ತಾ ಇದ್ದಾರೆ. ನೆಮ್ಮದಿಯನಿದು ತಾಳಲಿ ಅಮ್ಮೆಯ ಬಲ ತೋಳಲಿ, ನಮ್ಮ ಕೊಡಗಿದು ಬಾಳಲಿ. ಈ ಒಂದು ಮಾತನ್ನು ಮತ್ತೆ ಕೊನೆಯದಾಗಿ ಕವಿಯವರು ಹೇಳ್ತಾ ಇದ್ದಾರೆ. ನೆಮ್ಮದಿಯನಿದು ತಾಳಲಿ, ಯಾವತ್ತೂ ಈ ಒಂದು ಕೊಡಗಿನ ನಾಡು ನೆಮ್ಮದಿಯಿಂದ ಇರಲಿ, ನೆಮ್ಮದಿಯ ಜೀವನವನ್ನು ಕಾಣುವಂತಾಗಲಿ. ಅಮ್ಮೆಯ ಬಲ ತೋಳಲಿ, ಭೂಮಿ ತಾಯಿಯ ತೋಳು ಅಂತ ಹೇಳಿದರೆ ಆಶ್ರಯದಲ್ಲಿ, ಯಾವತ್ತೂ ಕೂಡ ಆ ಒಂದು ಭೂಮಿ ತಾಯಿಯ, ಅಮ್ಮೆಯ ಅಂದರೆ ಭೂಮಿ ತಾಯಿಯ ಆಶ್ರಯದಲ್ಲಿ ಇರಲಿ ಅಂತ ಹೇಳ್ತಿದ್ದಾರೆ. ನಮ್ಮ ಕೊಡಗಿದು ಬಾಳಲಿ, ನಮ್ಮ ಕೊಡಗಿದು ಬಾಳಲಿ ಅಂತ ಹೇಳಿದ್ರೆ ಏನು? ಬಾಳಲಿ ಅಂತ ಹೇಳಿದ್ರೆ ಹೆಸರುವಾಸಿ ಆಗಲಿ. ನಮ್ಮ ಕೊಡಗು, ಈ ಕೊಡಗಿನ ತಾಣ, ಬೆಡಗಿನ ತಾಣ ಯಾವತ್ತೂ ಹೆಸರುವಾಸಿ ಆಗಲಿ ಅಂತ ಹೇಳುವಂಥ ಮಾತನ್ನು ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಇದು ಭಾಮಿನಿ ಲಯದಲ್ಲಿ 3-4 ಸಾಲಿನಿಂದ ಇವರು ಏನು ಮಾಡಿದ್ದಾರೆ? ಅತಿ ಸೊಗಸಾಗಿ ಕವಿ ಶ್ರೀ ಪಂಜೆ ಮಂಗೇಶ್ವರರವರು ಬರೆದಿದ್ದಾರೆ. ಹಾಗೆ ಮಕ್ಕಳೇ, ಈಗ ನಾವು ಈ ಒಂದು ಪದ್ಯ ಇಲ್ಲಿಗೆ ಮುಗಿಯುತ್ತೆ. ಈಗ ಪದಗಳ ಅರ್ಥ ಮತ್ತು ಪ್ರಶ್ನೆಯ ಉತ್ತರಗಳನ್ನು ಒಂದ್ಸಲ ನೋಡ್ಕೊಳ್ಳೋಣ. ಪದಗಳ ಅರ್ಥದಲ್ಲಿ ಒಡಲ್ ಅಂತ ಹೇಳಿದ್ರೇನು? ಶರೀರ ಅಥವಾ ದೇಹ. ಕಡುಗಲಿ ಅಂದರೆ ಮಹಾಶೂರ. ಕ್ಷಾತ್ರ ಅಂತ ಹೇಳಿದರೆ ಕ್ಷತ್ರಿಯ ಕುಲ, ಕ್ಷತ್ರಿಯನ ತೇಜಸ್ಸು. ಗರಿಯರು ಅಂದರೆ ಹಿರಿಮೆ ಉಳ್ಳವರು. ಜಮ್ಮದು ಅರಸನು ಇನಾಮಾಗಿ ಕೊಟ್ಟ ಭೂಮಿ. ದಟ್ಟಿ ಕುಪ್ಪಸ ಸೊಂಟಕ್ಕೆ ಕಟ್ಟುವಂತಹ ವಸ್ತ್ರ. ಬಗ್ಗ ಅಂತ ಹೇಳಿದರೆ ಇಲ್ಲಿ ವ್ಯಾಘ್ರ ಅಥವಾ ಹುಲಿ. ಬಿಮ್ಮನೆ ವೇಗವಾಗಿ, ಸುಮ್ಮನೆ. ಭೂರಮೆ ಭೂದೇವಿ. ಹುತ್ತರಿ ಅಂತ ಹೇಳಿದ್ರೇನು? ಕೊಡಗರು ಹೊಸ ಅಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವಂತಹ ಹಬ್ಬ, ಕೊಡಗಿನ ಸುಗ್ಗಿ ಹಬ್ಬ. ಹೊಯ್ದು ಅಂದರೆ ಹೊಡೆತ. ಅಭ್ಯಾಸ ಭಾಗದಲ್ಲಿ ನಾವು ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಆ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಉತ್ತರ, ಕಾವೇರಿಯು ಮುಗಿಲಿನ ಮಿಂಚಿನಂತೆ ಹೊಳೆಯುತ್ತಾಳೆ. ಎರಡನೆಯ ಪ್ರಶ್ನೆ, ಸೋಲು ಸಾವರಿಯದವರು ಯಾರು? ಉತ್ತರ, ಕೊಡಗಿನ ಕಡುಗಲಿ ಹಿರಿಯರು, ಸೋಲು ಸಾವರಿಯದವರು. ಮೂರನೆಯ ಪ್ರಶ್ನೆ, ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ? ಉತ್ತರ, ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೂ ಬೆಳೆದಿದೆ. ನಾಲ್ಕನೆಯ ಪ್ರಶ್ನೆ, ಕಾವೇರಿಯ ತವರ್ಮನೆ ಯಾವುದು? ಉತ್ತರ, ಕಾವೇರಿಯ ತಾಯಿ ಮನೆ ಅಥವಾ ತವರ್ಮನೆ ಈ ಕೊಡಗು ನಾಡು ಅಥವಾ ಈ ಸುಂದರವಾದ ಕೊಡಗು, ಕಾವೇರಿ ತಾಯಿಯ ತವರು ಮನೆ. ಐದನೆಯ ಪ್ರಶ್ನೆ, ಯಾವ ಹೊಯ್ಲಿಗೆ ಕುಣಿವ
ಪದ ಹೊರ ಹೊಮ್ಮಬೇಕು. ಉತ್ತರ ಚಿಮ್ಮಿ ಪಾತುರೆ ಕೋಲ, ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಬೇಕು. ಮಕ್ಕಳೇ, ಇವತ್ತು ಇಲ್ಲಿಗೆ ಈ ಒಂದು ಪದ್ಯ ಭಾಗದ ಎಲ್ಲ ವಿವರಣೆಯನ್ನು ತಿಳ್ಕೊಂಡಿದ್ದೀರಾ. ಹಾಗೆ ಪ್ರಶ್ನೋತ್ತರಗಳನ್ನು, ಭಾವಾರ್ಥವನ್ನು, ಹಾಗೆ ಕಂಠಪಾಠ ಮಾಡಿ ಪೂರ್ಣಗೊಳಿಸುವಂತಹ ಒಂದು ಸಾಲುಗಳೇನಿದೆ ಆ ಒಂದು ಪದ್ಯದ ಸಾಲುಗಳನ್ನು ಕೂಡ ತಿಳ್ಕೊಂಡಿದ್ದೀರಾ. ಮತ್ತೆ ನಾವು ನಾಳಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳುವಂತಹ ಮಾತನ್ನು ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.